ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ ಮತ್ತು ನಿಮಗೆ ನನ್ನ ಕಡೆಯಿಂದ ಒಂದು ನಮಸ್ಕಾರ. ಇವತ್ತಿನ ಕತೆ ಏನು ಗೊತ್ತಾ? ಅಕ್ಕ ವರ್ಸಸ್ ತಂಗಿ. ಇವತ್ತಿನ ಕತೆ ಸ್ವಲ್ಪ ಹಾರರ್ ಆಗಿರುತ್ತೆ. ನೀವೆಲ್ಲ ಕತೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು ಕೂಡ ಮಾಡಿ, ಮತ್ತು ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ. ನಾನು ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ಟೆ ಅಲ್ವಾ? ನಿಮ್ಗೆ ಹಾಗೆ ಅನಿಸ್ತಿದ್ರೆ ನನ್ನ ಬಗ್ಗೆ ಏನು ಹೇಳ್ತೀರಾ ಕಾಮೆಂಟಲ್ಲಿ ಹೇಳಿ. ಸರಿ, ಬನ್ನಿ ಫ್ರೆಂಡ್ಸ್, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಚಿಂಕಿ ಮತ್ತು ಮಿಂಕಿ ಅನ್ನೋ ಅಕ್ಕ ತಂಗಿರಿರ್ತಿದ್ರು. ಚಿಂಕಿ ಅನ್ನೋ ತಂಗಿ ಅಕ್ಕನಕಿನ್ನ ನೋಡೋಕ್ಕೆ ತುಂಬ ಸುಂದರವಾಗಿ ಇರ್ತಿದ್ಲು. ಅವಳ ಕಣ್ಣುಗಳು ತುಂಬ ಚೆನ್ನಾಗಿರ್ತಿದ್ವು. ಮಿಂಕಿ ತುಂಬ ಸಿಂಪಲ್ಲಾಗಿ ನಾರ್ಮಲ್ ಆಗಿದ್ಲು. ಅವಳೇನಷ್ಟು ತಂಗಿಯಷ್ಟು ಸುಂದರವಾಗಿರಲಿಲ್ಲ. ಒಂದಿನ ಚಿಂಕಿ ಮಿಂಕಿ ಅವ್ರ ಅಮ್ಮನ ಜೊತೆ ಮನೇಲಿದ್ದಾಗ ಅವ್ರ ಮನೆಗೆ ಅವ್ರ ಆಂಟಿ ಸುಶೀಲ ಬರ್ತಾಳೆ. ಅಮ್ಮ, ಸುಶೀಲ ಆಂಟಿ ಬರ್ತಾರಾ? ಬರ್ತೀನಿ ಅಂತ ಹೇಳಿದಾಳೆ ಮಗಳು. ಎಷ್ಟೊತ್ತಿಗಾಗಲೇ ಬರಬೇಕಿತ್ತು, ಯಾಕೋ ಲೇಟ್ ಆಯಿತು. ಅಮ್ಮ, ಆಂಟಿ ನಮಗೆ ಚಾಕ್ಲೇಟ್ ಎಲ್ಲ ತರ್ತಾರಲ್ವಾ ಅಮ್ಮ? ಕಣೆ ಮಿಂಕಿ, ಆಂಟಿ ಯಾವಾಗಲೂ ತರ್ತಾರಲ್ವಾ, ಈ ಸಲನೂ ತರ್ತಾರೆ. ಹೀಗೆ ಇವ್ರು ಮಾತಾಡ್ತಿರ್ಬೇಕಾದ್ರೆ ಸುಶೀಲ ಆಂಟಿ ಬರ್ತಾರೆ. ಬನ್ನಿ ಆಂಟಿ ಸುಶೀಲ, ಬನ್ನಿ. ಹೇಗಿದೆಯಾ ಸುಶೀಲ? ನಾನು ಚೆನ್ನಾಗಿದ್ದೀನಿ ಕಣೆ, ನೀನು ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ. ತಗೋಮ್ಮ ಮಿಂಕಿ, ನಾನು ಹಿಂಗೆ ಚಾಕ್ಲೇಟ್ ತೊಗೊಂಬಂದಿದ್ದೀನಿ, ತಗೋ. ಈಗ ಹೇಳಿ ಆಂಟಿ ಮಿಂಕಿಗೆ ಮಾತ್ರ ಚಾಕ್ಲೇಟ್ ಕೊಡ್ತಾರೆ, ಚಿಂಕಿ ಕೊಡೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಸರಿ ಅಮ್ಮ, ಮಿಂಕಿ ಮತ್ತು ಚಿಂಕಿ ಇಬ್ಬರು ನೀವು ರೂಮಲ್ಲಿ ಹೋಗಿ, ನಾನು ನಿಮ್ಮ ಮಮ್ಮಿ ಜೊತೆ ಮಾತಾಡಬೇಕು. ಅಕ್ಕ ಆಗಿರೋ ಆ ಮಿಂಕಿ ತುಂಬಾ ಬೇಜಾರು ಮಾಡ್ಕೋತಾಳೆ. ಆಂಟಿ ಸುಶೀಲ ತಂಗಿಗೆ ಮಾತ್ರ ಚಾಕ್ಲೇಟ್ ತಂದರು, ನಂಗೆ ಚಾಕ್ಲೇಟ್ ತಂದಿಲ್ಲ ಅಂತ ಹೀಗೆ ಬೇಜಾರು ಮಾಡಿಕೊಂಡು ಅಕ್ಕ ಮತ್ತು ತಂಗಿ ಇಬ್ಬರು ರೂಮ್ ಒಳಗಡೆ ಹೋಗ್ತಾರೆ. ಲೇ ಲಾವಣ್ಯ, ನಿನಗೆ ಸಲಿ ಹೇಳಿದ್ದೀನಿ ನಾನು, ಆ ಚಿಂಕಿನ ದೂರ ಇಡು ನಿನ್ನ ಮಗಳಿಂದ ಅಂತ. ಯಾಕೆ ಪಾರ್ವತಿ ಹಾಗೆ ಹೇಳ್ತೀಯ? ಅವಳು ನನ್ನ ಮಗಳ ಥರನೇ ಅಲ್ವಾ? ಎಷ್ಟೇ ಆದರೂ ಅವಳನ್ನ ನೀನು ಅನಾಥಾಶ್ರಮದಿಂದ ತಂದಿದ್ಯಾ, ಮರಿಬೇಡ ಅದನ್ನ. ಏನೇ ಆದರೂ ದತ್ತು ತೊಗೊಂಡ್ರು, ಏನೇ ಆದರೂ ಅವಳಿಗೆ ನನ್ನ ಮಗಳು. ಅವಳನ್ನ ಯಾವತ್ತೂ ದೂರ ಇಡಲ್ಲ, ಮತ್ತು ಭೇದ ಭಾವನೂ ಮಾಡಲ್ಲ ನಿಮ್ಮ ಥರ. ನಾನು ಭೇದ ಭಾವ ಮಾಡ್ತಿರೋದು ಎಂತಿಗೆ ಗೊತ್ತಾ? ನಿನ್ನ ಮಗಳಿಗೆ ಎಲ್ಲ ಸಿಗಬೇಕು ಅಂತ. ಅನಾಥೆಗೆ ಯಾಕೆ ಕೊಡಬೇಕು? ಹೀಗೆ ಆಂಟಿ ಸುಶೀಲ ಮಾತಾಡಿ ಲಾವಣ್ಯಂಗೆ ಚಿಂಕಿ ಮೇಲೆ ದ್ವೇಷನ ಬರ್ಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಆಂಟಿ ಸುಶೀಲ ಹೀಗೆ ಮತ್ತೆ ಹೇಳ್ತಾರೆ, ನೀನು ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ ನಮ್ಮ ಲಾವಣ್ಯ. ಅವಳೇನಾದರೂ ನಿನ್ನ ಜೊತೆನೇ ಇದ್ದರೆ ಎಲ್ಲ ಆಸ್ತಿನೂ ಅವಳಿಗೆ ಹೋಗುತ್ತೆ. ನಿನ್ನ ಮಗಳು ಮಿಂಕಿಗೆ ಏನು ಇರಲ್ಲ ನೋಡು. ಆಂಟಿ ಸುಶೀಲ ಕೋಪ ಮಾಡ್ಕೊಂಡು ಕೊನೆಯದಾಗಿ ಹೀಗೆ ಹೇಳ್ತಾರೆ, ಇದ್ರ ಮೇಲೆ ನಿನಗೆ ಬಿಟ್ಟಿದ್ದು ಲಾವಣ್ಯ, ನಾನು ಇನ್ನು ಬರ್ತೀನಿ. ಇವ್ರೇನು ಹೇಳಿದ್ರು ಎಲ್ಲ ಸತ್ಯನೇ ಅಲ್ವಾ? ನಾನೇನಾದರೂ ಇಬ್ಬರು ಹೆಣ್ಮಕ್ಳನ್ನು ನೋಡಿಕೊಂಡ್ರೆ ಮಿಂಕಿಗೇನು ಸಿಗಲ್ಲ. ಅದರಲ್ಲೂ ಮಿಂಕಿ ನನ್ನ ಸ್ವಂತ ಮಗಳು. ಈ ಚಿಂಕಿನೇನೋ ನಾನು ದತ್ತು ತೊಗೊಂಡಿದ್ದು ನಿಜಾನೇ. ಈಗೇನು ಮಾಡಲಿ? ಈ ಚಿಂಕಿನ ಮನೆಯಿಂದ ಹೆಂಗೆ ಹೊರಗೆ ಹಾಕಲಿ? ಇಲ್ಲ, ಮನೆಯಿಂದ ಹೊರಗೆ ಹಾಕಿದ್ರೆ ಇವಳು ಮತ್ತೆ ಮನೆಗೆ ಬರ್ತಾಳೆ, ಇಲ್ಲಾಂದರೆ ಯಾವುದೋ ಒಂದು ಕಿರಿಕ್ ಮಾಡಿ ನನ್ನ ಜೈಲಿಗೆ ಹಾಕಿಸ್ತಾಳೆ. ಇವಳನ್ನ ಸಾಯಿಸ್ಬಿಡೋದೆ ಒಳ್ಳೆ ಐಡಿಯಾ. ಈಗ ಹೇಳಿ ಲಾವಣ್ಯ ಪ್ಲ್ಯಾನ್ ಮಾಡ್ತಾಳೆ. ಅವಳಿಗೆ ಫ್ರೆಂಚ್ ಫ್ರೈಸ್ ಅಂದರೆ ಇಷ್ಟ. ಅವಳಿಗೆ ಫ್ರೆಂಚ್ ಫ್ರೈಸಲ್ಲಿ ವಿಷ ಕಲಿಸ್ಕೊಡ್ತೀನಿ. ಚಿಂಕಿ ಮಿಂಕಿ ಅವರಮ್ಮ ಚಿಂಕಿ ಮಿಂಕಿನ ಕರೀತಾರೆ. ಚಿಂಕಿ ಮಿಂಕಿ ಬನ್ನಿ ಇಲ್ಲಿ. ಹೇಳಿ ಅಮ್ಮ. ಚಿಂಕಿ, ನಿನಗೆ ಫ್ರೆಂಚ್ ಫ್ರೈಸ್ ಅಂದರೆ ಇಷ್ಟ ಅಲ್ವಾ? ನಿಂಗೋಸ್ಕರ ನಾನು ಫ್ರೆಂಚ್ ಫ್ರೈಸ್ ತರ್ತೀನಿ. ಮಿಂಕಿ, ನಿನಗೇನು ತರಬೇಕು ಹೇಳು? ಅಮ್ಮ, ನನಗೆ ಪಿಜ್ಜಾ. ಚಿಂಕಿ, ನಿಂಗೆ ಬೇರೆ ಏನಾದರೂ ಬೇಕಾ? ಇಲ್ಲಮ್ಮ, ನಂಗೆ ಫ್ರೆಂಚ್ ಫ್ರೈಸ್ ಸಾಕು. ಸರಿ, ನಾನು ತರಕ್ಕೆ ಹೋಗ್ತೀನಿ, ಇಬ್ಬರು ಮನೇಲೇ ಇರಿ. ಸರಿ ಅಮ್ಮ. ಅಕ್ಕ, ಯಾಕೆ ಸುಶೀಲ ಆಂಟಿ ನಿಂಗೆ ಮಾತ್ರ ಚಾಕ್ಲೇಟ್ ತರಲಿಲ್ಲ, ನಂಗೆ ಮಾತ್ರ ತಂದರು? ನಂಗೆ ಗೊತ್ತಿಲ್ಲ ಮಿಂಕಿ, ಮೋಸ್ಟ್ಲಿ ಸುಶೀಲ ಆಂಟಿಗೆ ನಾನು ಅಂದರೆ ಇಷ್ಟ ಇಲ್ಲ ಅನಿಸುತ್ತೆ. ಪರವಾಗಿಲ್ಲ ಬಿಡು ಅಕ್ಕ, ನೀನು ನನ್ನ ಚಾಕ್ಲೇಟಲ್ಲಿ ಚಾಕ್ಲೇಟ್ ತಿನ್ನು, ಓಕೆನಾ? ಬೇಡಮ್ಮ ಮಿಂಕಿ, ಅದು ಆಂಟಿ ನಿಂಗಲ್ವ ತಂದಿದ್ದು, ನೀನು ತಿನ್ನು. ಅಮ್ಮ ಫ್ರೆಂಚ್ ಫ್ರೈಸ್ ತರ್ತಾರಲ್ಲ, ಅದನ್ನು ನಾನು ತಿಂತೀನಿ, ಸರಿನಾ? ಸರಿ ಅಕ್ಕ, ನೀನು ಇಷ್ಟ. ಹೀಗೆ ಚಿಂಕಿ ಮಿಂಕಿ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಲಾವಣ್ಯ ಅಲ್ಲಿಗೆ ಬರ್ತಾಳೆ. ಚಿಂಕಿ ಮಿಂಕಿ ತಗೊಳ್ಳಿ. ಚಿಂಕಿ ತಗೋ ಫ್ರೆಂಚ್ ಫ್ರೈಸ್, ಮಿಂಕಿ ತಗೋ ಪಿಜ್ಜಾ. ಥ್ಯಾಂಕ್ ಯು ಅಮ್ಮ. ಅವ್ರವ್ರಿಗೆ ಏನೇನು ತಂದ್ಕೊಟ್ಟಿದ್ದೀನಿ ಅದನ್ನೇ ತಿನ್ಬೇಕು, ಓಕೆನಾ? ಸರಿ ಅಮ್ಮ. ಹೀಗೆ ಚಿಂಕಿ ಮಿಂಕಿ ಫ್ರೆಂಚ್ ಫ್ರೈಸ್ ಮತ್ತು ಪಿಜ್ಜಾನ ಅವ್ರವ್ರ ಫುಲ್ಲು ತಿಂತಾರೆ. ಅಮ್ಮ, ನನ್ನ ಮಕ್ಕಳ, ಮುದ್ದಿನ ಮಕ್ಕಳ, ಹೋಗಿ ಮಲ್ಕೊಳ್ಳಿ, ತಿಂದಾಯ್ತಲ್ವಾ? ಸರಿ ಅಮ್ಮ. ಸರಿ ಮಕ್ಕಳ, ನೀವು ಮಲ್ಕೊಳ್ಳಿ, ನಾನು ನನ್ನ ರೂಮ್ಗೆ ಹೋಗ್ತೀನಿ. ಗುಡ್ ನೈಟ್ ಅಮ್ಮ.
ಗುಡ್ ನೈಟ್ ಅಮ್ಮ. ಗುಡ್ ನೈಟ್ ಚಿಂಕಿ. ಗುಡ್ ನೈಟ್ ಮಿಂಕಿ. ಈಗ ಹೇಳಿ ಲಾವಣ್ಯ ಅಲ್ಲಿಂದ ಹೋಗ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಲಾವಣ್ಯ ಕೊಟ್ಟಿದ್ದ ವಿಷಯ ಪರಿಣಾಮವಾಗುತ್ತೆ. ಚಿಂಕಿನ ತುಂಬ ನೊಂದ್ಕೊಂಡು ಹಾಗೆ ಚಿಂಕಿ ಸತ್ತು ಹೋಗ್ಬಿಡ್ತಾಳೆ. ಅಪ್ಪ ಸದ್ಯ ಈ ಚಿಂಕಿಗೆ ಒಳ್ಳೇದಾಯ್ತು, ಇಲ್ಲ ಅಂದರೆ ನನ್ನ ಮಗಳಿಗೆ ಏನೂ ಆಸ್ತಿ ಸಿಗ್ತಾ ಇರಲಿಲ್ಲ. ಮೊದಲು ಇವಳನ್ನ ತೊಗೊಂಡು ಹೋಗ ನದಿಲೋ ಕೆರೆಲೋ ಬಿಸಾಕ್ತೀನಿ. ಚಿಂಕಿನ ಬಿಸಾಕ್ ಬಂದು ಲಾವಣ್ಯ ಬಂದು ಮಿಂಕಿ ಹತ್ರ ಮಲ್ಕೋತಾಳೆ. ಮಾರನೇ ದಿನ ಬೆಳಗ್ಗೆ ಲಾವಣ್ಯ ಅಡುಗೆ ಮನೇಲಿ ಕೆಲಸ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಮಿಂಕಿ ಅಲ್ಲಿಗೆ ಬರ್ತಾಳೆ. ಅಮ್ಮ ಚಿಂಕಿನ ನೋಡ್ದ, ಬೆಳಗ್ಗೆಯಿಂದ ಅಕ್ಕ ಕಾಣಿಸ್ತಾನೆ ಇಲ್ಲ. ಅದಕ್ಕೆ ಲಾವಣ್ಯ ಕೋಪ ಮಾಡ್ಕೊಂಡು ಹೀಗೆ ಹೇಳ್ತಾಳೆ. ನೋಡು ಮಿಂಕಿ, ಇನ್ನೊಂದ್ಸಲಿ ಚಿಂಕಿ ಬಗ್ಗೆ ಮಾತಾಡಬೇಡ. ಅವಳನ್ನ ಅವ್ರ ಅಜ್ಜಿ ಮನೇಲಿ ಬಿಟ್ಟಿದ್ದೀನಿ, ಇನ್ಮೇಲಿಂದ ಅವಳು ಅಲ್ಲೇ ಇರ್ತಾಳೆ, ಇಲ್ಲಿಗೆ ಬರಲ್ಲ. ನನ್ನ ಅಜ್ಜಿ ಮನೇಲಿ ಬಿಡಮ್ಮ, ಅವಳು ಮಾತ್ರ ಬಿಟ್ಟಿದ್ಯಾ, ಅಲ್ಲಿಂದ ಅವಳನ್ನ ಕರ್ಕೊಂಡು ಬರಲ್ಲ ಇನ್ಮೇಲೆ. ನಿನಗೂ ಅಲ್ಲೂ ಕರ್ಕೊಂಡೋಗಲ್ಲ. ಈಗ ಹೋಗಿ ಸುಮ್ಮನೆ ಹೋಗಿ ಕುತ್ಕೊಂಡು ಟಿ ವಿ ನೋಡು, ನಂಗೆ ತುಂಬ ಕೆಲಸ ಇದೆ. ಹೀಗೆ ಮಿಂಕಿನ ಬೈದ್ಬಿಟ್ಟು ಅವ್ರ ಅಮ್ಮ ಅಲ್ಲಿಂದ ಕಳಿಸ್ಬಿಡ್ತಾರೆ. ಚಿಂಕಿ ಆರಾಮಾಗಿ ಹಾಲಲ್ಲಿ ಕುತ್ಕೊಂಡು ಟಿ ವಿ ನೋಡ್ತಿರ್ತಾಳೆ. ಚಿಂಕಿ ದೆವ್ವದ ಮೂವಿ ನೋಡ್ತಿರ್ತಾಳೆ. ಅಷ್ಟರಲ್ಲಿ ಅವಳಿಗೆ ಭಯ ಆಗುತ್ತೆ. ಚಿಂಕಿ ಯಾವುದೋ ರೂಪ ನೋಡ್ಬಿಟ್ಟು ಜೋರಾಗಿ ಕಿಚ್ತಾಳೆ. ಅಮ್ಮ ಅಮ್ಮ. ಏನಾಯ್ತು ಮಿಂಕಿ? ಅಮ್ಮ ಯಾರೋ ಈಗ ಜಸ್ಟ್ ಎದುರುಗಡೆ ಬಂದಿದ್ರಮ್ಮ, ನಾನು ಎದುರುಗಡೆ. ದೆವ್ವದ ಮೂವಿ ನೋಡಬೇಡ ಅಂತ ನಿನಗೆ ಸಲಿ ಹೇಳಿ. ಈಗ ಹೋಗು, ರೂಮಲ್ಲಿ ಹೋಗಿ ರೆಸ್ಟ್ ತಗೋ ಹೋಗು. ಬರೀ ಭಯ ಪಟ್ಕೊಳ್ಳೋದು, ದೆವ್ವದ ಮೂವೀಸ್ ನೋಡೋದು, ಹೋಗು. ಆದರೆ ಅಮ್ಮ ನಿಜವಾಗ್ಲೂ ಯಾರೋ ಬಂದಿದ್ರಮ್ಮ. ಯಾರೂ ಬಂದಿಲ್ಲ, ನೀನು ಹೋಗಿ ರೆಸ್ಟ್ ಮಾಡಿ ಹೋಗು. ಸರಿ ಅಮ್ಮ. ಹಾಗೆ ಹೇಳಿ ಮಿಂಕಿ ಅವಳು ರೂಮಿಗೆ ಹೋಗ್ತಾಳೆ. ಈ ಕಡೆ ಲಾವಣ್ಯ ಕುತ್ಕೊಂಡು ಟಿ ವಿ ನೋಡ್ತಿರ್ತಾಳೆ. ಮಿಂಕಿ ರೂಮಲ್ಲಿ ಒಬ್ಬಳೇ ಇರ್ತಾಳೆ. ಮಿಂಕಿ ರೂಮಲ್ಲಿ ಚೇರ್ ಮೇಲೆ ನಿಂತ್ಕೊಂಡು ಮಿರರಲ್ಲಿ ನೋಡ್ತಾ ಇರ್ತಾಳೆ. ಅಷ್ಟರಲ್ಲಿ ಅವಳು ಮಿರರಲ್ಲಿ ಏನೋ ಕಾಣಿಸುತ್ತೆ. ಅದು ನೋಡಿ ಮಿಂಕಿ ಭಯ ಪಟ್ಕೋತಾಳೆ. ಅಮ್ಮ ಅಮ್ಮ. ಮಿಂಕಿ ಕಿಚ್ಚಿದ್ ನೋಡಿ ಲಾವಣ್ಯ ಅಲ್ಲಿಗೆ ಬರ್ತಾಳೆ. ಏನಾಯ್ತು ಮಿಂಕಿ? ಯಾಕೆ ಆ ಥರ ಚೇರ್ ಮೇಲೆ ನಿಂತ್ಕೊಂಡು ಕಿಚ್ತಾ ಇದೆಯಾ? ಅಮ್ಮ ಮಿರರ್ ಒಳಗಡೆ ಏನೋ ಇದೆ. ನಿನ್ಗೆ ಸಲಿ ಹೇಳಿದ್ದೀನಿ ದೆವ್ವದ ಮೂವಿ ನೋಡಬೇಡ ಅಂತ. ದೆವ್ವದ ಮೂವಿ ನೋಡಿ ನೋಡಿ ಭಯ ಪಡ್ಕೋತೀಯ. ಎಲ್ಲಿದೆ ಆ ಮಿರರ್ ಒಳಗಡೆ? ಏನೂ ಇಲ್ಲ, ಸುಮ್ಮನೆ ಭಯ ಪಡ್ಕೋತೀಯ. ಫಸ್ಟ್ ಮಲ್ಕೋ ನೀನು. ಸರಿ ಅಮ್ಮ. ಈಗ ಹೇಳಿದ್ಕೆ ಮಿಂಕಿ ಮಲ್ಕೋತಾಳೆ. ನೀನು ಇಲ್ಲೇ ಮಲ್ಕೊಂಡಿರೋ, ನಾನು ನಿನಗೋಸ್ಕರ ಟೀ ತೊಗೊಂಬರ್ತೀನಿ. ಸರಿ ಆಯಿತು ಅಮ್ಮ. ಲಾವಣ್ಯ ಅಲ್ಲಿಂದ ಟೀ ತರಕಂತ ಹೋಗ್ತಾಳೆ. ಮಿಂಕಿ ಅದನ್ನ ನೋಡಿ ತುಂಬ ಶಾಕ್ ಆಗ್ತಾಳೆ. ಅಷ್ಟರಲ್ಲಿ ಮಿಂಕಿ ಮುಂದೆ ಚಿಂಕಿ ಬರ್ತಾಳೆ. ಭಯ ಪಟ್ಕೋಬೇಡ ಮಿಂಕಿ, ಅವಾಗಿಂದ ನಿನಗೆ ಕಾಣಿಸ್ತಿರೋದೆಲ್ಲ ನಾನೇ. ಇದನ್ನು ಕೇಳಿ ಮಿಂಕಿ ಶಾಕ್ ಆಗ್ತಾಳೆ. ಮತ್ತು ಅವ್ರ ಅಕ್ಕ ಸಡನ್ನಾಗಿ ಅಲ್ಲಿ ಬಂದಿದ್ದು ನೋಡಿ ಮತ್ತೆ ಶಾಕ್ ಆಗ್ತಾಳೆ. ಅವಳು ಎದ್ದು ಕೂತ್ಕೋತಾಳೆ. ಏನು ಹೇಳ್ತಿದ್ದೀಯ ಅಕ್ಕ ನೀನು? ನೀನು ಅಜ್ಜಿ ಮನೆಗೆ ಹೋಗಿದ್ದೆ ಅಂತ ಅಮ್ಮ ಹೇಳಿದ್ಲು. ಇಲ್ಲ ಕಣೆ ಮಿಂಕಿ, ನಾನು ಅಜ್ಜಿ ಮನೆಗೆ ಹೋಗಿರಲಿಲ್ಲ, ಎಲ್ಲೂ ಹೋಗಿರಲಿಲ್ಲ. ಮತ್ತು ನಿನ್ನ ಜೊತೆ ಇಲ್ಲೇ ಇದ್ದೀನಿ ಕಣೆ. ಅದೇನು ಮೊಕ್ಕ ಎಲ್ಲ ಗಾಯ ಗಾಯ? ಚಿಂಕಿ ಏನೋ ಹೇಳೋಕೆ ಬರ್ತಾಳೆ. ಅಷ್ಟರಲ್ಲಿ ಲಾವಣ್ಯ ಅಲ್ಲಿಗೆ ಬರ್ತಾಳೆ. ಲಾವಣ್ಯ ಬರೋದು ನೋಡಿ ಚಿಂಕಿ ಅಲ್ಲಿಂದ ಮಾಯ ಆಗ್ಬಿಡ್ತಾಳೆ. ಅಮ್ಮ, ಅಕ್ಕ ಅಜ್ಜಿ ಮನೆಗೆ ಹೋಗಿದ್ದಾಳ? ನಿನ್ಗೆ ಎಸ್ಸಲಿ ಹೇಳಿ. ಲಾವಣ್ಯ ಕೋಪ ಮಾಡಿಕೊಂಡು ಮಿಂಕಿ ಹತ್ರ ಹೀಗೆ ಹೇಳ್ತಾಳೆ. ಈಗ ನಿಮ್ಮ ಅಕ್ಕನ ಬಗ್ಗೆ ಬಿಟ್ಟು ತಗೋ, ಈ ಟೀ ಕುಡ್ಬಿಟ್ಟು ಮಲ್ಕೋ. ಒಂದ್ಸಲಿ ಅವಳ ಬಗ್ಗೆ ಕೇಳಿದ್ರೆ ನಿನ್ಗೆ ಹಬ್ಬ ಇರುತ್ತೆ ನೋಡು. ಈಗ ಹೇಳಿ ಲಾವಣ್ಯ ಮಿಂಕಿಗೆ ಕಾಫಿ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ. ನಾನು ಅಂಗಡಿಗೆ ಹೋಗಿರ್ತೀನಿ, ಮನೆ ಲಾಕ್ ಮಾಡ್ಕೊಂಡು ಹೋಗಿರ್ತೀನಿ, ಒಬ್ಬಳೇ ಮನೇಲಿ ಇರು, ಓಕೆನಾ? ನಾನು ಬರೋ ಗಂಟೆ ಎಲ್ಲೂ ಹೋಗಬೇಡ. ಈಗ ಹೇಳಿ ಲಾವಣ್ಯ ಅಲ್ಲಿಂದ ಹೋಗ್ಬಿಡ್ತಾಳೆ. ಫ್ರೆಂಡ್ಸ್, ಇವತ್ತಿನ ನಮ್ಮ ಕತೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಈ ಕತೆ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅದು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ನಮ್ಮ ಚಾನಲಲ್ಲಿ ಪ್ರತಿ ಫ್ರೈಡೇ ಈ ಥರ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅವು ನಿಮ್ಮವರೆಗೂ ತಲುಪಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು ಫ್ರೆಂಡ್ಸ್. ಆಮೇಲೆ ಈ ವಿಡಿಯೋ ಪಾರ್ಟ್ 2ಗೋಸ್ಕರ ಯಾರ್ಯಾರು ವೇಟ್ ಮಾಡ್ತಿದ್ದೀರಾ ಕಾಮೆಂಟಲ್ಲಿ ಪಾರ್ಟ್ 2 ಅಂತ ಹಾಕಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪಾರ್ಟ್ 2 ಬೇಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬಾಯ್.